ಮಾರಣಾಂತಿಕ ಹಲ್ಲೆ ನಡೆದರೂ ಕೂಡ ಯಾವ ಅಧಿಕಾರಿಗಳು ಇನ್ನೂ ತನ ಹೋಗಿರಿಂದ ಅವರಿಗೆ ಸಾಂತ್ವನ ನೀಡ್ತಾ ಇಲ್ಲ, ಒಂದು ಪರಿಹಾರ ನೀಡ್ತಾ ಇಲ್ಲ. ಇವತ್ತಿನ ದಿವಸ ಅವನ ಹೊಟ್ಟಿ ಜೀವನೋಪಕ್ಕಾಗಿ ಹೋಗಿಂದ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವಂತ ಹಂತದಲ್ಲಿದ್ದಾನೆ. ಯಾರು ಕೂಡ ಇವತ್ತು ಹೋಗಿಂದ ಅವನಿಗೆ ಸಾಂತ್ವನ ಹೇಳುವುದಾಗಲಿ ಅಥವಾ ಇನ್ನಿತರ ಒಂದು ಸಮಸ್ಯೆಗಳನ್ನು ಕೇಳುವುದಾಗಲಿ ಮಾಡ್ತಾ ಇಲ್ಲ. ಇದು ನಮ್ಮ ವಿಜಯಪುರ ಜಿಲ್ಲೆಯ ಕುರಿಗಾರರ ದೌರ್ಭಾಗ್ಯ. ಇದು ಅಷ್ಟೇ ಅಲ್ಲ, ಇವನಿಗೆ ಏನು ದೌರ್ಜನ್ಯ ಆಗೈತಲ್ಲ ಅವನ ಕುಟುಂಬಕ್ಕೆ, ಅವನ ಜೀವನೋಪಾಯ ನಡೀಲಿಕ್ಕೆ ಅವನಿಗೆ ಸಂಬಂಧಪಟ್ಟವ್ರನ್ನ ಒಂದು ಸರ್ಕಾರಿ ನೌಕರಿಗಳನ್ನು ತಗೋಬೇಕು ಮತ್ತು ಅವನಿಗೆ 10 ಲಕ್ಷ ರೂಪಾಯಿ ಸರ್ಕಾರದಿಂದ ಸಹಾಯಧನವನ್ನು ನೀಡಬೇಕು, ಪರಿಹಾರ ಧನವನ್ನು ನೀಡಬೇಕು. ಅಷ್ಟೇ ಅಲ್ಲ, ಇನ್ನೂವರೆಗೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 48 ಕುರುಬರ ದೊಡ್ಡಿಗಳಿದ್ರು ಕೂಡ, ತಾಂಡಗಳು ಇದ್ರು ಕೂಡ ಅಂತಲ್ಲಿ ಇನ್ನ ಸರಿಯಾಗಿ ತಿರುಗಿ ಹೋಗಿ ಬರ್ಲಿಕ್ಕೆ ಸರಿಯಾದ ರಸ್ತೆಗಳಿಲ್ಲ, ಅಂಗನವಾಡಿಗಳಿಲ್ಲ, ಪ್ರಾಥಮಿಕ ಕೇಂದ್ರಗಳಿಲ್ಲ, ಪಶು ಆಸ್ಪತ್ರೆಗಳಿಲ್ಲ, ಆರೋಗ್ಯ ಕೇಂದ್ರಗಳಿಲ್ಲ, ಶಾಲೆಗಳಿಲ್ಲ, ವಿದ್ಯುತ್ಗಳಿಲ್ಲ. ಇಂಥ ಅಭಿವೃದ್ಧಿ ಜಿಲ್ಲೆ ಅಭಿವೃದ್ಧಿ ಹೊಂದುತ್ತಿದೆ ಅಂತ ಹೇಳ್ಕೊಂಡು ಜನ ಯಾತಕ್ಕಾಗಿ ಅಭಿವೃದ್ಧಿ ಹೊಂದುತ್ತಾ ಇದೆ? ನಮ್ಮ ಕುರುಬರ ಜೀವನ ಹೋಗೋದಕ್ಕಾಗಿ ಅಭಿವೃದ್ಧಿ ಹೋಗ್ತಾ ಇದೆ, ಅಭಿವೃದ್ಧಿ ಹೊಂದುತ್ತಾ ಇದೆ. ನಮ್ಮ ಕುರುಬರ ಜೀವನ ಒಂದೇ ಅಲ್ಲ, ಎರಡಲ್ಲ, ನಿರಂತರವಾಗಿ ವರ್ಷಕ್ಕೆ 1, 2 ಇಂಥ ಘಟನೆಗಳಾಗ್ತವೆ. ಯಾರೂ ಕೂಡ ಇವತ್ತಿನ ಜಿಲ್ಲಾಡಳಿತ ಸೂಕ್ತವಾದ ಕ್ರಮವನ್ನು ತಗೊಳ್ತಾ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಈ ಬಜೆಟ್ನಲ್ಲಿ ನಮಗೆ ನಮ್ಮ ಕುರಿಗಾರರಿಗೆ 500 ಕೋಟಿ ರೂಪಾಯಿ ನೀವು ಮೀಸಲಿಡಬೇಕು. ನೀವು 4 ವರ್ಷ ಆಯಿತು, ನಮ್ಮ ಕುರಿಗಾರಿಗೆ ಔಷಧಗಳನ್ನು ಕೊಟ್ಟಿಲ್ಲ, ಮಾತ್ರೆಗಳನ್ನು ಕೊಟ್ಟಿಲ್ಲ, ಜಂತುನಾಶಕ ಔಷಧಗಳನ್ನು ಕೊಟ್ಟಿಲ್ಲ, ಸರಿಯಾದ ಪಶು ಆಸ್ಪತ್ರೆಗಳಲ್ಲಿ ನೌಕರರ ಕೊರತೆ ಇದೆ, ಅವುಗಳನ್ನು ತುಂಬಿಲ್ಲ. 9ನೇ ತಾರೀಕಿನ ದಿವಸ ಮಧ್ಯಾಹ್ನ 1 ಗಂಟೆಗೆ ಗುಲ್ಬರ್ಗಾ ಜಿಲ್ಲೆಯ ಆಳಂದ ತಾಲೂಕಿನ ಖಜೂರಿ ಗ್ರಾಮದಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಅರಕೇರಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಮಾನ್ಯಂದೊಡ್ಡಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಂಚಾರಿ ಕುರುಬರು ಅವರು ಸಂಚಾರ ಮಾಡ್ಕೋತಾ ಕುರಿಯನ್ನು ಮೇಯಿಸ್ಕೋತಾ ಇಲ್ಲಿ ಬ್ಯಾಸ್ಗೆ ಬತ್ತಪ್ಪ ಅಂತಂದ್ರೆ ಇಲ್ಲಿ ಮೇವು ಸಿಗುವುದಿಲ್ಲ. ಆದುದರಿಂದ ಅವರು ಗುಲ್ಬರ್ಗಾ, ಯಾದಗಿರಿ, ಹೈದರಾಬಾದ್ ತಕ್ಕ, ಆಂಧ್ರ ಪ್ರದೇಶ ತಕ್ಕ ಹೋಗೋದು ಒಂದು ರೂಢಿ ಇದ್ದಿದ್ದರಿಂದ ಅವರು ಆ ದಿವಸ ಅಲ್ಲಿ ತೊಗರಿಯನ್ನು ತೆಗೆದಂಥ ಒಣ ನೆಲದಲ್ಲಿ ಕುರಿಯನ್ನು ಬಿಟ್ಟಿದ್ದಕ್ಕೆ ಆ ಮಾಲಕ್ ಬಂದ, ಯಾಕೆ ಮಳಕುರುಬ ಇಲ್ಲಿ ಕುರಿ ಬಿಟ್ಟಿ ಅಂತ ಹೇಳಿ ಅವನಿಗೆ ತಲವಾರದಿಂದ ಹೊಡೆದಾನ. ಅಕಸ್ಮಾತ್ ಹೊಡೆದಿದ್ದು ಕುತ್ತಿಗೆಗೆ, ಆದ್ರೆ ಕುತ್ತಿಗೆ ಹಿಂಗೆ ಮಾಡಿದ್ರಿಂದ ಅದು ಇಲ್ಲಿ ಭುಜಕ್ಕೆ ಬಿದ್ದದ. ಆದುದರಿಂದ ಅವ ನೋವಿನ ಇದ್ರಾಗ ಕಂಡಾಪಟ್ಟಿ ರಕ್ತ ಹೋಗಿ ಅಲ್ಲೇ ಬಿದ್ದಿದ್ದರಿಂದ ಅವರೆಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಎಲ್ಲರಿಗೆ ಪ್ರಚಾರ ಆಗಿದ್ದರಿಂದ ಎಲ್ಲ ಸಂಘಟನೆಗಳು ಹೋಗಿ ಅವ್ರಿಗೆ ಸಹಾಯ ಮಾಡಿ ಪೊಲೀಸವ್ರಿಗೆ ಅವರಿಗೆ ಅರೆಸ್ಟ್ ಮಾಡ್ಯಾರ. ಇದೇ ರೀತಿಯಾಗಿ ನಮ್ಮ ಕುರುಬರ ಮ್ಯಾಗ ದೌರ್ಜನ್ಯಗಳು ಪ್ರತಿ ವರ್ಷ ಬಹಳ ನಡಲಾಕತ್ತೇವೆ. ಇದಕ್ಕೊಂದು ಕಾಯ್ದೆಯನ್ನು ತಂದು ಸರ್ಕಾರ ನಮಗೆ ರಕ್ಷಣೆ ನೀಡಬೇಕಂತ ನಾವು ಸರ್ಕಾರಲ್ಲಿ ಮನವಿ ಮಾಡುತ್ತಿದ್ದೇವೆ. ಪ್ರಕರಣದ ಇದು ಕಂಪ್ಲೇಂಟ್ ಆರೋಪಿಗೆ ಅರೆಸ್ಟ್ ಮಾಡ್ಯಾರಿಲ್ಲ? ಹಾಂ, ಮಾಡ್ಯಾರ ಅರೆಸ್ಟ್ ಮಾಡ್ಯಾರ. ಗೋವಿಂದ್ ಸಿಂಧೆ, ಬರಟ್ಗಿರಿ. ನಿರಂತರವಾಗಿ ಕುರಿಗಾರರ ಮೇಲೆ ನಡೆಯುತ್ತಿರುವಂಥ ದೌರ್ಜನ್ಯಗಳು ನಿಲ್ಲುತ್ತಾ ಇಲ್ಲ. ಆದ್ದರಿಂದ ನಾವು 2011ರಿಂದ ನಿರಂತರವಾಗಿ 10 ವರ್ಷಗಳವರೆಗೆ ಈ ಕುರಿಗಾರ ಹೋರಾಟಗಳನ್ನು ಮಾಡ್ಕೋತಾ ಬಂದಿದ್ದೆವು. ಅದು ಯಾವುದೇ ಸರ್ಕಾರಗಳು ಕೂಡ ಇವತ್ತಿನ ದಿವಸ ನಮ್ಮ ಕುರಿಗಾರರಿಗೆ ಸೂಕ್ತವಾದ ಒಂದು ಸೌಲಭ್ಯಗಳಾಗಲಿ ಅನುಕೂಲಗಳನ್ನಾಗಲಿ ಮಾಡುವುದರಲ್ಲಿ ವಿಫಲವಾಗಿವೆ. ಆದ್ದರಿಂದ ಈ ದೌರ್ಜನ್ಯವನ್ನು ನಿಲ್ಲಿಸಬೇಕಾದರೆ ಈ ಗೋಮಾಳಗಳನ್ನೆಲ್ಲಗಳನ್ನು ತೆರವು ಮಾಡಬೇಕು. ಮತ್ತು ಪ್ರತಿ ಗ್ರಾಮದಲ್ಲಿ ಜಾನುವಾರುಗಳು ಎಷ್ಟು ಇವೆಯೋ ಆ ಪ್ರಮಾಣದಲ್ಲಿ ಗೋಮಾಳಗಳನ್ನು ಮೀಸಲಿಡಬೇಕು. ಮೀಸಲಿಡದೇ ಹೋದರೆ ಈ 10 ವರ್ಷದಲ್ಲಿ ನಾವು ಏನು DC ಆಫೀಸ್ನಲ್ಲಿ ಕುರಿ ಮತ್ತು ದನಗಳನ್ನು ತಂದು ಹಾಕಿದ್ದೆವು, ಮತ್ತೆ ಕುರಿ ದನಗಳನ್ನು ತಂದು ಈ DC ಆಫೀಸ್ನಲ್ಲಿ ಮತ್ತು ಸಂಬಂಧಪಟ್ಟ ಜನಪ್ರತಿನಿಧಿಗಳ ಮನೆಯಲ್ಲಿ ನಾವು ಜಾನುವಾರುಗಳನ್ನು, ಕುರಿ ಮೇಕೆಗಳನ್ನು ಹೋಗಿಸ್ತೇವೆ ಅಂತ ಹೇಳಿ ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ. ನನ್ನ ಹೆಸರು ಬೀರಪ್ಪ ಜುಮ್ನಾಳ, ಮಾಜಿ DCC ಬ್ಯಾಂಕ್ ಡೈರೆಕ್ಟರ್, ವಿಜಯಪುರ. ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಮಾನನದೊಡ್ಡಿಯ ನಮ್ಮ ಕುರುಬ ಸಮಾಜದ ಕುರಿಗಾರರಾಗಿರ್ತಕ್ಕಂಥ
ಪಾಂಡು ಅರ್ಜುನ್ ಸುಳ್ಳೆ ಅಂತಕ್ಕಂಥವ್ರು ಗುಲ್ಬರ್ಗಾ ಜಿಲ್ಲೆಯ ಆಳಂದ ತಾಲೂಕಿನ ಖಜೂರಿ ಗ್ರಾಮದಲ್ಲಿ ಮೊನ್ನೆ ಕುರಿ ಮೇಯಿಸಲಿಕ್ಕೆ ಹೋದಾಗ ಆತನ ಮೇಲೆ ಮಾರಕಾಸ್ತ್ರಗಳಿಂದ ದೌರ್ಜನ್ಯ ನಡೆದಿದ್ದು ಇತ್ತೀಚೆಗೆ ಸುಮಾರು ವರ್ಷಗಳಿಂದ ಬಹಳಷ್ಟು ಕುರಿಗಾರರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೀತಾ ಇದೆ. ಸರ್ಕಾರ ಇದನ್ನು ತಡೆಗಟ್ಟುವ ನೆಪದಲ್ಲಿ ಕುರಿಗಾರರ ದೌರ್ಜನ್ಯ ಕಾಯ್ದೆಯನ್ನು ಈಗಾಗಲೇ ಜಾರಿಯ ಹಂತದಲ್ಲಿದ್ದರೂ ಕೂಡ ಅದಿನ್ನೂ ಸಮರ್ಪಕವಾಗಿ ಜಾರಿಯಾಗಿಲ್ಲ. ಕೂಡಲೇ ಅದನ್ನು ಸರ್ಕಾರ ಜಾರಿ ಮಾಡಬೇಕು. ನಮ್ಮ ಕುರಿಗಾರರ ಮೇಲೆ ಆಗ್ತಕ್ಕಂಥ ಅನ್ಯಾಯವನ್ನು ತಡೆಗಟ್ಟಬೇಕು. ಹಾಗೂ ಇತ್ತೀಚೆಗೆ ಹೋದ ವರ್ಷ ಕುರಿಗಾರರಿಗೆ ನೀಡಲಾಗಿರ್ತಕ್ಕಂಥ ಬಂದೂಕು ತರಬೇತಿ ಹಾಗೂ ಅದರ ಲೈಸೆನ್ಸ್ಗಳನ್ನು ನೀಡಬೇಕಂತ ಸರ್ಕಾರ ಆದೇಶ ಮಾಡಿತ್ತು. ಆದರೂ ಕೂಡ ಇವತ್ತಿಗೂ ಕೂಡ ಯಾವ ಕುರಿಗಾರರೊಬ್ಬರಿಗೂ ಕೂಡ ಅದು ತಲುಪ್ತಾ ಇಲ್ಲ. ಸರ್ಕಾರ ಕೇವಲ ಆದೇಶಗಳು, ಕೇವಲ ಹೇಳಿಕೆಗೆ ಮಾತ್ರ, ಕೇವಲ ಕಾಯ್ದೆಗಳು ಮಾತ್ರ ಸೀಮಿತವಾಗೈತಿ. ಇಂತಹ ನಿಟ್ಟಿನಲ್ಲಿ ಕುರಿಗಾರರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ನಿರಂತರವಾಗಿ ಸರ್ಕಾರ ಪ್ರಯತ್ನ ಮಾಡಬೇಕು. ಈ ಮುಂಬರುವ ಬಜೆಟ್ನಲ್ಲಿ ಸುಮಾರು 500 ಕೋಟಿಗಳ ಅನುದಾನವನ್ನು ಕುರಿಗಾರರಿಗೆ ಮೀಸಲಿಟ್ಟು ಅವರುಗಳನ್ನೇ ಇತ್ತೀಚೆಗೆ ನಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಗೋಮಾಳ ಜಮೀನುಗಳನ್ನು ಕುರಿ ಮೇಯಿಸಲಿಕ್ಕೆ, ದನ ಮೇಯಿಸಲಿಕ್ಕೆ ಅದನ್ನು ಮೀಸಲಿಡಬೇಕು. ಅದನ್ನು ಜಿಲ್ಲಾಡಳಿತಕ್ಕೆ ಸರ್ಕಾರ ಆದೇಶ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ, ಈ ನಮ್ಮ ಕುರಿಗಾರರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಕಾಯ್ದೆಯನ್ನು ಸಮರ್ಪಕವಾಗಿ ಜಾರಿ ತರುವ ನಿಟ್ಟಿನಲ್ಲಿ ಸರ್ಕಾರ ಸಮಿತಿಯನ್ನು ರಚನೆ ಮಾಡಿ ಕೂಡಲೇ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಈ ಮಾಧ್ಯಮದ ಪರವಾಗಿ ಹಾಗೂ ಜಿಲ್ಲಾಧಿಕಾರಿಗಳ ಮುಖಾಂತರ ಪರವಾಗಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮೋಹನ್ ದಳವಾಯಿ ಅಂತೇಳಿ ಸರ್. ವಿವಿಧ ಸಂಘ ಸಂಸ್ಥೆಯವರು, ರಾಜಕಾರಣಿಗಳು, ಬಲಾಢ್ಯರು ಕಬಳಿಸಿಕೊಂಡಿರುವುದರಿಂದ ನಮ್ಮ ಕುರಿಗಾರಿಗೆ ಮೇಯಿಸಲಿಕ್ಕೆ ಇವತ್ತಿನ ದಿವಸ ಜಮೀನುಗಳಿಲ್ಲ, ಜಾಗಗಳಿಲ್ಲ, ಗೋಮಾಳಗಳಿಲ್ಲ. ಆದ್ದರಿಂದ ಅವರು ಸಂಚಾರಿ ತಮ್ಮ ಕುರಿ ಜಾನುವಾರುಗಳನ್ನು ತೆಗೆದುಕೊಂಡು ಊರಿಂದ ಊರಿಗೆ ಹೋದಾಗ ಎಷ್ಟೋ ಹಿಂದೆ ಆಕೋತ ಬಂದಿದ್ದಾವೆ. ಈಗ 10 ವರ್ಷದಿಂದ ನಾವು ಇದು ನಿರಂತರವಾಗಿ ಸರ್ಕಾರಕ್ಕೆ ಮನವಿ ಕೊಡ್ತಾ ಬಂದಿದ್ದೇವೆ. ಕಾಂಗ್ರೆಸ್ ಸರ್ಕಾರದಾಗೂ ಕೊಡ್ತಾ ಬಂದೇವೆ, BJP ಸರ್ಕಾರದಾಗೂ ಕೊಡ್ತಾ ಬಂದೇವೆ. ಕುರಿಗಾರರ ಸಲುವಾಗಿ ಯಾರು ಸಮಗ್ರವಾದಂಥ ಒಂದು ನ್ಯಾಯವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಇವತ್ತಿನ ದಿವಸದಲ್ಲಿ ಸಿದ್ದರಾಮಯ್ಯ ಕುರುಬರಾಗಿ ಮುಖ್ಯಮಂತ್ರಿ ಇದ್ದರೂ ಕೂಡ ನಮ್ಮ ಕುರುಬರ ದೌರ್ಜನ್ಯ ನಿಲ್ತಾ ಇಲ್ಲ. ಉದಾಹರಣೆಗೆ ವಿಜಯಪುರ ತಿಕೋಟಾ ತಾಲೂಕಿನ ಆ ಮಾನೇನ್ ದೊಡ್ಡಿಯ ಪಾಂಡು ಸುಳ್ಳು ಅನ್ನುವಂಥ ವ್ಯಕ್ತಿ ನಮ್ಮ ವಿಜಯಪುರ ಜಿಲ್ಲೆಯಿಂದ ಮೇಯಿಸ್ಕೊಟ್ಟು ತನ್ನ ಸಹಚರರಲ್ಲಿ ಕುರಿ ಮೇಕೆಗಳನ್ನು ಮೇಯಿಸ್ಕೊಟ್ಟು ಖಜೂರಿ ಎಂಬ ಗ್ರಾಮದಲ್ಲಿ ಬರೇ ಆ ಬೆಳೆ ಇಲ್ಲದಂಥ ಒಂದು ಜಾಗದಲ್ಲಿ ಬಿಟ್ಟರು ಕೂಡ ಆ ದುಷ್ಕೃತ್ಯ ಮಾಡಿಕೆ ತಲವಾರಿನಿಂದ ಹೊಡೆದಕ್ಕಿಂತ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿದ್ದಾರೆ. ಅವನಿಗೆ ಕನಿಷ್ಠ ಪಕ್ಷ ಯಾವುದೇ ರಾಜಕಾರಣಿಗಳು, ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಕನಿಷ್ಠ ಪಕ್ಷ ಹೋಗಿಂದ ಸಾಂತ್ವನ ಕೂಡ ಅದೇ ಬೇರೆ ಒಬ್ರು ರಾಜಕಾರಣಿ ಮಕ್ಕಳಿಗೆ ಆಗಲಿ ಇನ್ನೊಬ್ರು ಯಾರೋ ಮಕ್ಕಳಿಗೆ ಆದ್ರೂ ಹೋಗಿಲ್ಲ, ಇಡೀ ಜಿಲ್ಲಾಡಳಿತನೇ ಹೋಗಿಂದ ಅವ್ರ ಮನೆ ಸಾಂತ್ವನಗಳನ್ನು ಹೇಳ್ತಾರೆ, ಪರಿಹಾರಗಳು. ಇದು ಮಾಡ್ತೀವಿ. ಲಾಸ್ಟ್ 2 years ಬ್ಯಾಕ್ ಆಯ್ತಲ್ಲ, ಜನತೆಯಿಂದ ಮಾತಾಡೋರಿಗೆ ಪಶುಸಂಗೋಪನೆ ಇಲಾಖೆ ಬಸವನ ಬಾಗಿಲುಗಳು ಟ್ರಕ್ ಪಡ್ಕೊಂಡು ಅವು ಅಚಾನಕ್ ಅವು ಪರಿಹಾರ ಇರ್ತದೆ. ಅವೆಲ್ಲ ಇವು ಹೊಡಿಬೇಕು ಸರ್, ಮಾರಣಾಂತಿಕ ಅಚಾನಕ್ ಆಗಿದ್ರೆ ನಾವು ಹಲವಾರಲ್ಲೇ ಹೊಡೆದಾರೆ ಸರ್, ಹಲವಾರಲ್ಲೇ ಹೊಡಿಬೇಕು. ಇವೆಲ್ಲ ಸಾಮಾಜಿಕ ಜಾಲತಾಣ ಹಲವಾರಲ್ಲೇ ಹೊಡೆದ್ರೆ ಇದು ಪೂರ್ತಿ ಬಾಯಿ ಬಿಟ್ಟು ಎಲ್ಲೂ ಕಟ್ಟಾಗೈತೆ ಸರ್, ಒಳಗಿಂದ ಎಲ್ಲೂ ಕಟ್ಟಾಗೈತೆ. ಅವರು ನಮ್ಮ ಕುರಿಗಾರು ಸಂಘಟಿತರ ಅಲ್ರಿ, ತಮ್ಮ ಕುರಿ ನಾವೇ ಮಾಡ್ಬೇಕು ಸರ್. ಅವ್ರಿಗೆ ಬಂದು ಜೀವನ ಏನು ಮಾಡ್ಬೇಕು, ನಾವು ಹೇಳ್ಬಿಟ್ಟವ್ರು ಏನು ಮಾಡಬೇಕು, ಏನು ಮಾಡ್ತಾರೆ ನಮಗೆ. ಈಗ ನಾವು ಮಾಡೋದವ್ರಿಗೆ ಗೊತ್ತಿಲ್ಲ ಸರ್, ಏನೋ ಮಾಡ್ತಾರೆ ನಮ್ಮವ್ರ ಹತ್ರ ತಿಳ್ಕೊಂಡ್ಬಿಡ್ತಾರೆ. ಅಲ್ಲ ಈಗಿನ ಯಾವುದು ಕಾಯ್ದು ಪಾರಂಪಾರ ಕುರಿ ಕಾಯ್ಕೊಂಡು ಜಾಗ ಅಲ್ಲ, ಎಲ್ಲಿ ಹೋಗ್ಬೇಕು ಎಲ್ಲಿರೋದು. ಈ ಸುಮಾರು 3 ತಿಂಗಳು ಇಲ್ಲಿ ಇಟ್ಟಂಗೆ ಹೇಳಿದ್ರು 20 ಕುರಿ ತೊಗೊಂಡೋಗ್ಬಿಡ್ತಾರೆ. ಎಕ್ಸಲೆಂಟ್ ಸ್ಕೂಲ್ನಾಗ ಅಲ್ಲಿ ಎಕ್ಸಲೆಂಟ್ ಸ್ಕೂಲ್ ಅಂತಲ್ಲಿ ಮೆಸಾಕತ್ತಿದ್ದನ್ನು ಅವನ ಜೋಡಿ ನೋಡಲ್ಲ ಸರ್. ಪದೇ ಪದೇ ಈ ಥರ ಇದು ಆಗ್ತಾ ಇದೆ ಸರ್. ಹುಡುಗರಿಗೆ ಮತ್ತೆ ಇದು ಇದ್ದಂಗಿದೆ ಸರ್, ಬಟ್ ಆ ಥರ ದಾಳಿ ಮಾಡ್ತಾರೆ ಸರ್. ಪ್ರತಿ ಸರಿ ಆಗ್ತಾ ಇದೆ. ನಾವು ಎಷ್ಟು ಮನವಿ ಕೊಡ್ತೀವಿ, ಪ್ರತಿ ಸರಿ ಆದಾಗಲೂ ಮನವಿ. ನಮ್ಮ ವಿಜಯಪುರ ಯಾವುದೇ ಸ್ಟೇಷನ್ದಾಗ ಸರ್ ಒಂದು 10 ಕೇಸ್ ಫೇಸ್ ಮಾಡ್ತೀವಿ. ಒಂದಲ್ಲ 10 ಕೇಸು. ಅದರಲ್ಲಿ ಮನವಾಡಲ್ಲಂತೂ ಡೆತ್ ಆಯಿತು. ಇವೆಲ್ಲ ಎಷ್ಟಂದ್ರೆ ಎಲ್ಲೂ ಒಟ್ಟು ಅದೇನು ಏನು 1% ಸರ್
2012 ಒಂದು ರಸ್ತೆ ಅಪಘಾತ ಆಯ್ತು ಸರ್. ರಾತ್ರಿ ಹೊಡ್ಕೊಂಡ್ಬಿಟ್ಟು ಸರ್. ಇದೇ ಡಿ ಸಿ ಆಫೀಸ್ದಾಗ ಕುರಿ ತಂದು ಹಾಕಿದ್ದೀರಿ ಸರ್ ನಾವು. ಅವಾಗೆಲ್ಲ ಸೂಕ್ತವಾದ ಇದು ಮಾಡ್ತೀವಿ. ಲಾಸ್ಟ್ 2 years ಬ್ಯಾಕ್ ಆಯ್ತಲ್ಲ ಜಗದಲ್ಲಿ ಮಂದವ್ರಿಗೆ 5 ಲಕ್ಷ ರೂಪಾಯಿ ಕೊಡಿಸಿದ್ವಿ ಪಶುಸಂಗೋಪನೆ ಇಲಾಖೆ ಅಂತ. ಇಲ್ಲೇ ಬಸವನ ಬಾಗೇವಾಡ ಟ್ರಕ್ ಹೊಡ್ಕೊಂಡು ಹೋಗಿ ಸರ್ ಅಲ್ಲಿ ಸುಮಾರು ಅವು ಲೆಕ್ಕ ಇಲ್ರಿ. ಅವು ಅಚಾನಕ್ ಅವು ಕರಿಯಾರ ಇರ್ತದೆ. ಅದೇ ನೀವು ಹೊಡಿದ್ರಿ ಸರ್ ಮಾರಣ ಅಚಾನಕ್ ಆಗಿದ್ದಕ್ಕೆ ನಾವು ಇದು ಮಾಡಿ ಹಲವಾರ್ಲೆ ಹೊಡೆದಾರ ಸರ್. ತಲವಾರ್ಲೆ ಹೊಡಿದ್ರಿ ಸರ್. ಎಲ್ಲ ಸಾಮಾಜಿಕ ಜಾಲತಾಣದಾಗ ಎಲ್ಲ ಮಾಡಿ ಸರ್ ಹಲವಾರ್ಲೆ ಹೊಡೆದ್ರೆ ರೀ ಇದು ಪೂರ್ತಿ ಬಾಯಿ ಬಿಟ್ಟು ಎಲ್ಲೂ ಕಟ್ಟಾಗೈತೆ ಸರ್. ಒಳಗಿನ ಎಲ್ಲೂ ಕಟ್ಟಾಗೈತೆ. ಈಗ ಅವರು ನಮ್ಮ ಕುರಿಗಾರರು ಸಂಘಟಕರು ಅಲ್ರಿ ಸರ್. ಕುರಿ ನಾವೇ ಮಾಡ್ಬೇಕು ಸರ್. ಅದ್ರ ಕೆಲಸ ಅವರೇ ಬಂದು ಮಾಡಿ ಚುನಾವಣೆ ಮೇಲೆ ಬರ್ಬೋದು. ಅವ್ರು ಏನು ಮಾಡ್ಬೇಕು? ಈಗ ನಾವು ಹೆಬ್ಬಟ್ಟವ್ರು ಏನು ಮಾಡಬೇಕು? ಏನು ಬರ್ತಾರೆ ನಮಗೆ? ಈಗ ನಾವು ಮಾಡೋದವ್ರಿಗೆ ಗೊತ್ತಿಲ್ಲ ಸರ್. ಏನೋ ಮಾಡ್ತಾರೆ ನಮ್ಮವ್ರ ಹತ್ರ ತಿಳ್ಕೊಂಡು ಕೊಡ್ತಾರೆ ಅವ್ರು. ಅಲ್ಲ ಈಗಿನ ಯಾವ ಕಾಲದ ಪಾರಂಪಾರ ಕುರಿ ಕಾಯ್ಕೋತ ಜಾತಿ ಅದ ಎಲ್ಲಿ ಹೋಗ್ಬೇಕೆಲ್ಲಿ ಅದು ಸುಮಾರು 3 ತಿಂಗಳು ಇಲ್ಲಿ ಇಟ್ಟಂಗೆ ಹೇಳ್ತಾರೆ 20 ಕುರಿ ಹೊತ್ಕೊಂಡು ಹೋಗ್ಬಿಟ್ಟು ತೊಗೊಂಡು ಹೋಗ್ಬಿಡ್ತಾರೆ ಇವರು. ಏನು ಹೌದು ಎಕ್ಸಲೆಂಟ್ ಸ್ಕೂಲ್ನಾಗ ಅಲ್ಲಿ ಎಕ್ಸಲೆಂಟ್ ಸ್ಕೂಲ್ ಅಂತಲ್ಲಿ ಮೈಸಾಕತ್ತಿದ್ದನ್ನ ಅವ್ನ ಜೋಡಿ ಮಾತಾಡ್ಕೊಂತ ಅವಂಗ ಸ್ಟಾರ್ ತಿನ್ನಕ್ಕೆ ಕರ್ಕೊಂಡು ಹೋಗ್ಬಿಟ್ರೆ 20 ಕುರಿಗಳು ಟೆಂಪೋ ಬಡ 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 ಅದು ಕಂಪ್ಲೀಟ್ ಮಾಡಿದ್ರು ಏನು ಮಾಡ್ತಾರೆ ಅವ್ರು ಏನು ಮಾಡ್ತಾರೆ? ಮೆಕ್ಕೆಜೋಳ ಕುರಿಗಳಿಗೆ ಹಾಕ್ಬಿಡ್ತಾರೆ ಸರ್. ಅವು